Very good afternoon, dear students. So, we continue with the problems on baggage. So, in previous class, I have explained you what is the format to calculate taxable value. After that, we are going to practice the or calculate the baggage, that is duty payable. ಸೊ ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ ಇಲ್ಲಿ ಎಕ್ಸಾಮಿನೇಷನ್ ಪರ್ಪಸ್ಗೆ. ಇದು ಇಂಪಾರ್ಟೆಂಟ್. ಆ್ಯನ್ ಇಂಡಿಯನ್ ರೆಸಿಡೆಂಟ್ ಗೋಸ್ ಟು ನೇಪಾಳ್ ಆನ್ ಟೂರ್. ಸೊ ಕಂಟ್ರೀಸ್ ಕೂಡ ಇಂಪಾರ್ಟೆಂಟು ಅಂತ ನಿಮಗೆ ಸುಮಾರು ಸಲ ನಾನು ಹೇಳಿದ್ದೀನಿ. ಸೊ ಆ್ಯನ್ ಇಂಡಿಯನ್ ರೆಸಿಡೆಂಟ್ ಗೋಸ್ ಟು ನೇಪಾಳ್ ಆನ್ ಟೂರ್. ಹಿ ಪರ್ಚೇಸಸ್ ಕಲರ್ ಟಿ ವಿ rupees 18,000 ಆ್ಯಂಡ್ ಹೇರ್ ಡ್ರೈಯರ್ rupees 2,000 in a duty free shop in Nepal and brings the same to India. ಅಂತಂದರೆ ಅವನು ಏನೇನೆಲ್ಲ ಪರ್ಚೇಸ್ ಮಾಡಿದ್ನೋ ಅದನ್ನು ಅವನು ಇಂಡಿಯಾಗೆ ರಿಟರ್ನ್ ಆಗೋವಾಗ ತೊಗೊಂಡು ಬಂದಿದ್ದಾನೆ ಅಂತ. ವಾಟ್ ಈಸ್ ದ ಡ್ಯೂಟಿ ಪೇಯಬಲ್ ಇನ್ 4 ಸಿನಾರಿಯೋಸ್ ಅಂತ. ಇನ್ 1 ಸಿನಾರಿಯೋ ಅಲ್ಲಿ ಫಸ್ಟಲ್ಲಿ ಇಫ್ ಹಿ ರಿಟರ್ನ್ಸ್ ಆನ್ 3rd day ಬೈ ಏರ್, ಅಂದರೆ ಅವನು 3ನೇ ದಿನ ಫ್ಲೈಟಲ್ಲಿ ಬಂದಾಗ ಡ್ಯೂಟಿ ಪೇಯಬಲ್ ಎಷ್ಟಾಗುತ್ತೆ. ಮತ್ತು ಇಫ್ ಹಿ ರಿಟರ್ನ್ಸ್ ಆನ್ 3rd day ಬೈ ಲ್ಯಾಂಡ್ ರೂಟ್ ಮುಖಾಂತರ ಅವನೇನಾದರೂ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ಕೊಂಡು ಬಂದಿದ್ದರೆ ಡ್ಯೂಟಿ ಪೇಯಬಲ್ ಎಷ್ಟಾಗಬಹುದು ಅಂತ. ನೆಕ್ಸ್ಟ್ 3rd ಒನ್ ಬಂದು ಇಫ್ ಹಿ ರಿಟರ್ನ್ಸ್ ಆನ್ 11th day ಬೈ ಏರ್. ನೆಕ್ಸ್ಟ್ ಇಫ್ ಹಿ ರಿಟರ್ನ್ಸ್ ಆನ್ 11th day ಬೈ ಲ್ಯಾಂಡ್ ರೂಟ್. ಅಂತಂದರೆ ನಮಗೆ 4 ಸಿನಾರಿಯೋಸ್ ಇದೆ. ನಾವು ಸೊಲ್ಯೂಷನ್ ಮಾಡೋದಕ್ಕಿಂತ ಮುಂಚೆ ಒಂದು ನಾವು ನೋಟ್ನ ತಿಳ್ಕೊಬೇಕಾಗಿದೆ. ಅಂತಂದರೆ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗಿರುವಂಥ ವಿಷಯ ಏನಪ್ಪ ಅಂತಂದರೆ, ಇಫ್ ಎನಿ ಪರ್ಸನ್ ಫ್ರಮ್ ಎನಿ ಕಂಟ್ರಿ ರಿಟರ್ನಿಂಗ್ ಬೈ ಲ್ಯಾಂಡ್ ರೂಟ್, ಅಂದರೆ ಯಾವುದೇ ಕಂಟ್ರಿ ಇರಬಹುದು, ಯಾವುದೇ ಪ್ಯಾಸೆಂಜರ್ ಇರಬಹುದು, ಅವ್ರು ಏನಾದರೂ ಒಂದು ದೇಶದಿಂದ ನಮ್ಮ ಇಂಡಿಯಾಗೆ, ಅಂದರೆ ಬೇರೆ ದೇಶದಿಂದ ನಮ್ಮ ಇಂಡಿಯಾಗೆ ಲ್ಯಾಂಡ್ ರೂಟ್ನ ಯೂಸ್ ಮಾಡಿಕೊಂಡು ರಿಟರ್ನ್ ಆದರೆ ಅಂಥ ವ್ಯಕ್ತಿಗಳಿಗೆ ಜನರಲ್ ಫ್ರೀ ಅಲೋಯೆನ್ಸಸ್ಸು ಅಲೋಯಬಲ್ ಇಲ್ಲ, ಅಂದರೆ ಅವ್ರಿಗೆ ಯಾವುದೇ ರೀತಿ ಕನ್ಸೆಷನ್ ಇರೋದಿಲ್ಲ ಅಂತ ಇದರ ಅರ್ಥ. ಸೊ ಇಫ್ ಎನಿ ಪರ್ಸನ್ ಈಸ್ ರಿಟರ್ನಿಂಗ್ ಬೈ ಲ್ಯಾಂಡ್ ರೂಟ್ ದೆರ್ ಈಸ್ ನೋ ಜನರಲ್ ಫ್ರೀ ಅಲೋಯೆನ್ಸಸ್. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಂಡಿರಿ. ಆಗ ನಾವು ಇರ್ರೆಸ್ಪೆಕ್ಟಿವ್ ಆಫ್ ನಂಬರ್ ಆಫ್ ಡೇಸ್ನ ನೋಡಬೇಕಂತಂದರೆ ಅವ್ರು ಯಾವಾಗಲಾದರೂ ಬರಬಹುದು. ನಾವು ಅದೇನು ಕ್ಯಾಲ್ಕುಲೇಷನ್ಸ್ ತಲೆಯಲ್ಲಿ ಇಟ್ಕೊಳ್ಳೋಷ್ಟಿಲ್ಲ. ನಾವು ನೋಡಬೇಕಾಗಿರೋದು ಟ್ರಾನ್ಸ್ಪೋರ್ಟ್ ಮೋಡ್. ಲ್ಯಾಂಡ್ ರೂಟಲ್ಲಾಗಿದ್ದರೆ ನಾವು ಅದಕ್ಕೆ ಜನರಲ್ ಫ್ರೀ ಅಲೋಯೆನ್ಸಸ್ನ ಅಪ್ಲಿಕೇಬಲ್ ಆಗಲ್ಲ ಆ ವ್ಯಕ್ತಿಗಳಿಗೆ ಅಂತ. ಸೊ ಲೆಟ್ಸ್ ಸಿ ದಿ ಫಸ್ಟ್ ಸಿನಾರಿಯೋ. ಇಫ್ ಹಿ ರಿಟರ್ನ್ಸ್ ಆನ್ 3rd day ಬೈ ಏರ್ ಅಂತ. ಕ್ಯಾಲ್ಕುಲೇಷನ್ಸ್ ಮಾಡೋವಾಗ ಫಸ್ಟ್ ಕ್ಯಾಲ್ಕುಲೇಷನ್ಸ್ ಯಾವ್ದು ಮಾಡಬೇಕು? ಟ್ಯಾಕ್ಸಬಲ್ ವ್ಯಾಲ್ಯೂ ಮಾಡಬೇಕು. ಏನೆಲ್ಲ ಇದೆ ನಮಗೆ ಅಂದರೆ ಕಲರ್ ಟಿ ವಿ 18,000 ಆ್ಯಂಡ್ ಹೇರ್ ಡ್ರೈಯರ್ 2,000. ಸೊ ಬೋತ್ ಟುಗೆದರ್ 20,000. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇಲ್ಲಿ GFA ಅಲೋ ಇಲ್ಲ ಅಂತ. ಇಲ್ಲಿ ಯಾಕೆ ಅಂತಂದರೆ ಅವನು ಬಂದಿರೋದು ಏರಲ್ಲಲ್ವಾ, ಯಾಕೆ ಅವನಿಗೆ GFA ಅಲೋ ಮಾಡ್ತಿಲ್ಲ ಅನ್ನೋ ಡೌಟು ನಿಮಗೆ ಬರಬಹುದು. ಸೊ ಇಲ್ಲಿ ನೋಡಿ, ಇಫ್ ಪರ್ಸನ್, ನಾವು ಚಾರ್ಟ್ನ ಜ್ಞಾಪಕ ಮಾಡಿಕೊಂಡಾಗ ಅಲ್ಲಿ ಇದ್ದಿದ್ದು ನಮಗೆ 2 ಸಿನಾರಿಯೋಸ್. ಬಿಲೋ 10 years ಇದ್ದು ಅವ್ರು ಏನಾದರೂ ಆಫ್ಟರ್ 3 days ಪರ್ಟಿಕ್ಯುಲರ್ಲಿ ಫ್ರಮ್ ನೇಪಾಳ್, ಭೂತಾನ್, ಮಯನ್ಮಾರ್, ಚೈನಾ ಕಂಟ್ರೀಸಿಂದ ರಿಟರ್ನ್ ಆಗಿದ್ದರೆ ಅವ್ರಿಗೆ ಎಷ್ಟು ಫ್ರೀ ಅಲೋಯೆನ್ಸಸ್ ಇತ್ತಪ್ಪ ಅಂತಂದರೆ 1,500 ಇತ್ತು ಅಲ್ವಾ. ಚಾರ್ಟ್ನ ನೋಡಿ ಗೊತ್ತಾಗತ್ತೆ. ಸೊ ಇಫ್ ಪರ್ಸನ್ ಏಜ್ ಈಸ್ ಬಿಲೋ 10 years ಆ್ಯಂಡ್ ರಿಟರ್ನ್ ಟು ಇಂಡಿಯಾ ಆಫ್ಟರ್ 3 days. ಆಫ್ಟರ್ 3 days ಅಂದರೆ ನೀವಿಲ್ಲಿ ಅರ್ಥ ಮಾಡ್ಕೋಬೇಕು. 3 days ಕಂಪ್ಲೀಟ್ ಆಗಿದ್ದನ್ನು ನಾವು 3 days ಅಂತೀವಿ. ಇಲ್ಲಿ ಅವ್ರು ಹೇಳ್ತಿರೋದು ಕ್ವಶನಲ್ಲಿ ಇಫ್ ಹಿ ರಿಟರ್ನ್ಸ್ ಆನ್ 3rd day ಅಂತಂದರೆ ಅವನ್ನ 3rd day ಅಲ್ಲಿ ರಿಟರ್ನ್ ಆಗಿದ್ದಾನೆ ಅಂತ 3 days ಕಂಪ್ಲೀಟ್ ಆಗಿಲ್ಲ. ಅದರಿಂದ ನಮಗೆ ಇಲ್ಲಿ GFA ಅಲೋಯಬಲ್ ಇಲ್ಲ ಅಂತ ಅರ್ಥ. ಅಂತಂದರೆ 3 days ಕಂಪ್ಲೀಟ್ ಆಗಿರಬೇಕು. ಯಾವಾಗಲೂ ಅಷ್ಟೇ ಜ್ಞಾಪಕ ಇಟ್ಕೊಳ್ಳಿ, ಇಫ್ ಪರ್ಸನ್ ರಿಟರ್ನ್ಸ್ ಬಿಫೋರ್ 3 days
ಆರ್ ಎಕ್ಸಾಕ್ಟ್ಲಿ ಆನ್ ಥರ್ಡ್ ಡೇ ಫ್ರಮ್ ಎನಿ ಆಫ್ ದ ಕಂಟ್ರೀಸ್. ಯಾವುದು? ನೇಪಾಳ್, ಭೂತಾನ್, ಮಯನ್ಮಾರ್ ಅಂಡ್ ಚೈನಾ. ದೇರ್ ಈಸ್ ನೋ ಜನರಲ್ ಫ್ರೀ ಅಲೋಯನ್ಸಸ್. ಅಂತಂದರೆ ಅವನು ಫ್ಲೈಟ್ ಮುಖಾಂತರ ಬಂದಿದ್ದಾನೆ, ಅದಕ್ಕೆ ಜನರಲ್ ಫ್ರೀ ಅಲೋಯನ್ಸಸ್ ಅಪ್ಲಿಕೇಬಲ್ಲು. ಬಟ್ ನಾವಿಲ್ಲಿ ನೋಡೋವಾಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೋಡಬೇಕು. ಆ ಚಾರ್ಟಲ್ಲಿ ಏನು ಹೇಳಿದೆ ಅಂತಂದರೆ, ಆಸ್ ಪರ್ ಕಸ್ಟಮ್ಸ್ ಲಾ, ಇಫ್ ದ ಪರ್ಸನ್ ರಿಟರ್ನ್ಸ್ ಬಿಫೋರ್ 3 days ಆರ್ ಎಕ್ಸಾಕ್ಟ್ಲಿ ಆನ್ 3 days ಫ್ರಮ್ these are the countries: Nepal, Bhutan, Myanmar and China. There is no GFA, that is general free allowances. ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿದೆ, the Indian resident goes to Nepal. ಸೊ ಆ 4 ಕಂಟ್ರೀಸಲ್ಲಿ ನೇಪಾಳು ಸಹ ಒಂದಾಗಿದೆ. ಆದ್ದರಿಂದ ನಾನಿಲ್ಲಿ ಜನರಲ್ ಫ್ರೀ ಅಲೋಯನ್ಸಸ್ನ ತಗೊಂಡಿಲ್ಲ. ಈಗ ಅರ್ಥ ಆಗಿರ್ಬೋದು. ಸೊ ಟ್ಯಾಕ್ಸಬಲ್ ವ್ಯಾಲ್ಯೂ ಬಂದು 20,000. ನಾವೀಗ ಟ್ಯಾಕ್ಸಬಲ್ ವ್ಯಾಲ್ಯೂ ಮೇಲೆ ಬ್ಯಾಗೇಜ್ ಡ್ಯೂಟಿ ಅಥವಾ ಕಸ್ಟಮ್ ಡ್ಯೂಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬೇಸಿಕ್ ಕಸ್ಟಮ್ ಡ್ಯೂಟಿ ಅಟ್ 35% ಆನ್ ಟ್ಯಾಕ್ಸಬಲ್ ವ್ಯಾಲ್ಯೂ, ದಟ್ ಈಸ್ 20,000 ಮಾಡಿದ್ರೆ ವಿ ವಿಲ್ ಗೆಟ್ ದಿ 7,000. Next, we have to add education cess at 2% on 7,000, that is 140 rupees. Secondary higher education cess at 1% on 7,000, that is 70 rupees. So total custom duty payable or baggage duty payable is the 7,000 to 10. ಸೊ ಅದಕ್ಕೋಸ್ಕರನೇ ನಿಮಗೆ ನೋಟ್ ಬರೆದಿದ್ದೀನಿ ಇಲ್ಲಿ. ಕನ್ಫ್ಯೂಷನ್ಸ್ ಏನಾದರೂ ಇದ್ದರೆ ಯು ಕ್ಯಾನ್ ನೋಟ್ ಇಟ್ ಡೌನ್. ಆಯಿತಾ? ಚಾರ್ಟ್ನ ನೋಡಿದಾಗ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಇಷ್ಟು ಬಂದು ಫಸ್ಟ್ ಸಿನಾರಿಯೋ ಆಯಿತು. ನೆಕ್ಸ್ಟ್ ಸೆಕೆಂಡ್ ಸಿನಾರಿಯೋ ಏನು ಹೇಳ್ತಾ ಇದೆ ಅಂತಂದರೆ, ಇಫ್ ಹಿ ರಿಟರ್ನ್ಸ್ ಆನ್ 3rd day ಬೈ ಲ್ಯಾಂಡ್ ರೂಟ್ ಅಂತ. ನಾನು ನಿಮ್ಗೆ ಕ್ವಶನ್ ಎಕ್ಸ್ಪ್ಲೇನ್ ಮಾಡೋವಾಗೆ ಹೇಳಿಬಿಟ್ಟಿದ್ದೆ, ಇಫ್ ಎನಿ ಪರ್ಸನ್ ಈಸ್ ರಿಟರ್ನಿಂಗ್ ಬೈ ಲ್ಯಾಂಡ್ ರೂಟ್ ದೆರ್ ಈಸ್ ನೋ GFA ಅಂತ. ಸೊ ಅದರಿಂದ ನಾವು ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡೋ ನೆಸಿಟಿ ಇಲ್ಲ. ಅಂತಂದರೆ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೂ ಸಹ ನಮಗೆ ಸೇಮ್ ಅಮೌಂಟ್, ದಟ್ ಈಸ್ 7,210 ಬರುತ್ತೆ. ಸೊ ಫಾರ್ ಯುವರ್ ರೆಫರೆನ್ಸ್ ಯು ಕ್ಯಾನ್ ಡೂ ದಿ ಕ್ಯಾಲ್ಕುಲೇಷನ್ಸ್ ಸೇಮ್ ಆ್ಯಸ್ ಫಸ್ಟ್ ಸಿನಾರಿಯೋ ಮಾಡ್ಕೋಬೋದು. ನಾನು ಇಲ್ಲಿ ನೋಟ್ ಮಾತ್ರ ಬರೆದಿದ್ದೀನಿ. ಇಫ್ ಪರ್ಸನ್ ರಿಟರ್ನ್ಸ್ ಬೈ ಲ್ಯಾಂಡ್ ರೂಟ್, GFA ಈಸ್ ನಾಟ್ ಅಲೌಡ್, ಹೆನ್ಸ್ ಡ್ಯೂಟಿ ಪೇಯಬಲ್ ಈಸ್ ಸೇಮ್ ಆ್ಯಸ್ ದಿ ಫಸ್ಟ್ ಸಿನಾರಿಯೋ, ದಟ್ ಈಸ್ 7,210 rupees ಅಂತಂದರೆ ಇಲ್ಲಿ GFA ಇಲ್ಲ ಅಂತಂದರೆ ಸೇಮ್ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಕಲರ್ TV 18,000, ಹೇರ್ ಡ್ರೈಯರ್ 2,000, ಟೋಟಲು 20,000, ಟ್ಯಾಕ್ಸಬಲ್ ಆಲ್ಸೋ 20,000. ಸೊ ಡ್ಯೂಟಿ ಪೇಯಬಲ್ ಕೂಡ 7,210 ಬರುತ್ತೆ. ಸೆಕೆಂಡ್ ಸಿನಾರಿಯೋಗೂ ಸಹ ಸೇಮ್ ಡ್ಯೂಟಿ ಪೇಯಬಲ್, ದಟ್ ಈಸ್ 7,210. ಸೊ 2 ಸಿನಾರಿಯೋಸ್ ಆಯಿತು. ನೆಕ್ಸ್ಟ್ ನಾವು ಥರ್ಡ್ ಸಿನಾರಿಯೋ ನೋಡಬೇಕಾದ್ರೆ, ಇಫ್ ಹಿ ರಿಟರ್ನ್ಸ್ ಆನ್ 11th day ಬೈ ಏರ್. ಓಕೆ, 11th day ಅಂತಿದೆ, ಇಲ್ಲಿ ಕ್ಯಾಲ್ಕುಲೇಷನ್ಸ್ ಚೇಂಜ್ ಆಗಬಹುದು. ನೋಡೋಣ. ಫಸ್ಟ್ ಒನ್, ದ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ವ್ಯಾಲ್ಯೂ. ಕಲರ್ TV 18,000, ಹೇರ್ ಡ್ರೈಯರ್ 2,000, ಟೋಟಲ್ 20,000. ಸೊ ಇದಕ್ಕೆ ಜನರಲ್ ಫ್ರೀ ಅಲೋಯನ್ಸಸ್ ಹಾಕಬೇಕು. ಈ ಜನರಲ್ ಫ್ರೀ ಅಲೋಯನ್ಸಸ್ನ ಹಾಕಬೇಕಂದ್ರೆ ವಿ ಸಪೋಸ್ ಟು ಗೋ ಫಾರ್ ದಿ ಚಾರ್ಟ್. ಆ ಚಾರ್ಟಲ್ಲಿ ಏನು ಹೇಳುತ್ತೆ ಅಂತಂದರೆ, ಪರ್ಸನ್ನ ಏಜು ಬಿಲೋ 10 years ಆಗಿದ್ದು, ಅವನೇನಾದರೂ ನೇಪಾಳ್, ಭೂತಾನ್, ಮಯನ್ಮಾರ್, ಚೈನಾ ಕಂಟ್ರೀಸಲ್ಲಿ ಸ್ಟೇ ಆಗಿದ್ದು, ಆಫ್ಟರ್ 3 days ರಿಟರ್ನ್ ಆಗಿದ್ದರೆ, ಇಂಡಿಯಾಗೆ ರಿಟರ್ನ್ ಆಗಿದ್ದರೆ GFA ಈಸ್ 1,500 ಅಂತ ಹೇಳಿದ್ದೀನಿ. ಸೊ ಮೋರ್ ದ್ಯಾನ್ 10 years ಏಜ್ ಆಗಿದ್ದು ಈ ಕಂಟ್ರೀಸಿಂದ, ನೇಪಾಳ್, ಭೂತಾನ್, ಮಯನ್ಮಾರ್, ಚೈನಾ ಈ ಕಂಟ್ರೀಸಿಂದ ಆಫ್ಟರ್ 3 days ಅವನೇನಾದರೂ ಇಂಡಿಯಾಗೆ ರಿಟರ್ನ್ ಆಗಿದ್ದರೆ, ದಟ್ ಟೈಮ್ GFA ಈಸ್ 6,000. ಸೊ ಇಲ್ಲಿ ಇಫ್ ಹಿ ರಿಟರ್ನ್ಸ್ ಆನ್ 11th day ಬೈ ಏರ್ ಫ್ರಮ್ ನೇಪಾಳ್ ಅಲ್ವಾ, ಅದರಿಂದ ಅವನಿಗೆಷ್ಟು GFA 6,000. ಸೊ ಟ್ಯಾಕ್ಸಬಲ್ ವ್ಯಾಲ್ಯೂ ಬಂದು 14,000. ನೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಡ್ಯೂಟಿ ಪೇಯಬಲ್ ಆನ್ ದಿ ಟ್ಯಾಕ್ಸಬಲ್ ವ್ಯಾಲ್ಯೂ, ದಟ್ ಈಸ್ 14,000. ಸೊ ನಿಮಗೆ ಈಗಾಗಲೇ ಒಂದು ಐಡಿಯಾ ಬಂದಿರುತ್ತೆ. ಬೇಸಿಕ್ ಕಸ್ಟಮ್ ಡ್ಯೂಟಿ ಅಟ್ 35% ಆನ್ ಟ್ಯಾಕ್ಸಬಲ್ ವ್ಯಾಲ್ಯೂ, ದಟ್ ಈಸ್ 14,000 ಇಂಟು 35% ವಿಲ್ ಗೆಟ್ ದಿ 4,900. For that we have to add education cess at 2% on
4,900, that is 98 rupees, and secondary higher education cess at 1% on the 4,900 rupees, that is 49 rupees. So total duty payable ಬಂದು 5,047, that is 5047 ಅಷ್ಟು ನಾವು ಪೇ ಮಾಡಬೇಕು ಡ್ಯೂಟಿ ಪೇಯಬಲ್ ಆ ಪರ್ಸನ್. ಸೊ ಇಲ್ಲಿ ಒಂದು ಡೌಟ್ ಬರಬಹುದು, ಮ್ಯಾಮ್ ನೀವು ಯಾಕೆ 6,000 ತೊಗೊಂಡ್ರಿ ಜನರಲ್ ಫ್ರೀ ಅಲೋಯನ್ಸಸ್ಸು, ವೈ ನಾಟ್ 1,500 ಅಂತ ಕೇಳಬಹುದು. ಸೊ ಇನ್ ದಿಸ್ ಕ್ವಶನ್ ನಮಗೆ ದೆರ್ ಈಸ್ ನೋ ಸಚ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಪರ್ಸನ್ಸ್ ಏಜ್ ಅಂತಂದರೆ ಬಿಲೋ 10 ಇಯರ್ಸಾ, ಆಫ್ಟರ್ ಅಂತಂದರೆ ಮೋರ್ ದ್ಯಾನ್ 10 ಇಯರ್ಸಾ, ನಮಗೆ ಯಾವುದೇ ರೀತಿ ಕ್ಲಾರಿಫಿಕೇಷನ್ ಆಗಲಿ ಕನ್ಫರ್ಮೇಷನ್ ಆಗಿ ಕೊಟ್ಟಿಲ್ಲ. ಸೊ ನಿಮ್ಗೆ ಫಸ್ಟ್ ಪ್ರಾಬ್ಲಮಲ್ಲಿ ಎಕ್ಸ್ಪ್ಲೈನ್ ಮಾಡೋವಾಗ ಹೇಳಿದ್ದೆ, ನಾವು ಆಲ್ವೇಸ್ ವಿ ಹ್ಯಾವ್ ಟು ಅಸ್ಯೂಮ್ ಇಟ್ ಈಸ್ ಮೋರ್ ದ್ಯಾನ್ 10 ಇಯರ್ಸ್ ಅಂತ. ಓಕೆ, ಅಂದರೆ ನಮಗೆ ಎಷ್ಟು ಡೇಸ್ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ, 11th ಡೇ, ದಟ್ ಈಸ್ ಮೋರ್ ದ್ಯಾನ್ 3 ಡೇಸ್. ಬಟ್ ಏಜ್ ಗೊತ್ತಿಲ್ವಲ್ಲ, ಬಟ್ ವಿ ಹ್ಯಾವ್ ಟು ಅಸ್ಯೂಮ್ ಆಲ್ವೇಸ್ ಇಟ್ ಈಸ್ ಮೋರ್ ದ್ಯಾನ್ 10 years. That's why we have considered general free allowances is the 6,000. Okay, this is the scenario for third section. Next one, D, that is question elayitu, if he returns on 11th day by land route. ಓಕೆ, ನಾನು ನಿಮ್ಗೆ ಆಗಲೇ ಹೇಳ್ಬಿಟ್ಟಿದ್ದೀನಿ, ಲ್ಯಾಂಡ್ ರೂಟ್ ಅಂತ ಬಂದಿದ ತಕ್ಷಣ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಡೇಸ್ ಆರ್ ಏಜ್ ಆರ್ ವಾಟ್ ಎವರ್, ವಿ ಹ್ಯಾವ್ ಟು know that there is no general free allowances. ಸೊ ಅಷ್ಟನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ದಟ್ಸ್ ವೈ ಜನರಲ್ ಫ್ರೀ ಅಲೋವೆನ್ಸಸ್ ಇಲ್ಲ ಅಂತಂದರೆ ಆಲ್ಮೋಸ್ಟ್ ನಾವು ಫಸ್ಟ್ ಒನ್ಗೆ ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ, ದಟ್ ಈಸ್ 7,210, ಅದೇ ಟ್ಯಾಕ್ಸಬಲ್ ಆಗುತ್ತೆ ಅಂತಂದರೆ ಡ್ಯೂಟಿ ಪೇಯಬಲ್. ಫಾರ್ ಫೋರ್ತ್ ಸಿನಾರಿಯೋ ಆಲ್ಸೋ 7,210. ಆದರೆ ನೀವು ನೋಟ್ನ ಬರಿಬೇಕಾಗುತ್ತೆ ಇಲ್ಲಿ ಕ್ಯಾಲ್ಕುಲೇಷನ್ಸ್. ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ಇದೇ ಕ್ವಶನ್ನ ಅವರು 5 marks ಕೊಟ್ಟರೆ ಯು ಕ್ಯಾನ್ ರೈಟ್ ದಿ ನೋಟ್, ಅದೇ 12 marks ಕೊಟ್ಟರೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್, ಸೇಮ್ ಕ್ಯಾಲ್ಕುಲೇಷನ್ಸ್ ಮಾಡಿ, ಬಿಕಾಸ್ 12 marks ಕ್ವಶನ್ ಅಲ್ವಾ, ಅದರಿಂದ. ಸೊ 5 marks ಕ್ವಶನ್ನ ಇದೇ ಕೊಟ್ಟರೆ ಸೊ ಯು ಕ್ಯಾನ್ ರೈಟ್ ದಿ ನೋಟ್, ನೋ ನೀಡ್ ಟು ಮೇಡ್ ಸೇಮ್ ಕ್ಯಾಲ್ಕುಲೇಷನ್ಸ್ ಅಂತ. ಸೊ ಇಫ್ ಪರ್ಸನ್ ರಿಟರ್ನ್ಸ್ ಬೈ ಲ್ಯಾಂಡ್ ರೂಟ್ irrespective of number of days or whatever age, no GFA is allowed. Hence, duty payable is same as first one, that is 7,210. Okay, thank you.